ಚುನಾವಣೆಯ ಪ್ರಚಾರಕ್ಕೆಂದು ಮನೆ ಮನೆಗೆ ಹೋದಾಗ ಈ ನಟನನ್ನು ನೋಡಿ ಜನ ಭಯದಿಂದ ಮನೆ ಬಾಗಿಲು ಹಾಕಿಕೊಳ್ಳುತ್ತಿದ್ದರು. ಹೌದು, ತೆರೆ ಮೇಲೆ ತಮ್ಮ ಕೆಕ್ಕರಿಸಿ ನೋಡುವ ಕೆಂಗಣ್ಣುಗಳು, ಭಯಾನಕ ನಗು, ಬೆಬಿತ್ಸ ಮುಖ, ವಜ್ರ ಕಂಠದಿಂದ 3 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ಕಳನಟನಾಗಿ ಮಿಂಚಿದವರು ನಟ ಭಯಂಕರ ವಜ್ರಮುನಿ. 10 ಮೇ 1944 ಬೆಂಗಳೂರಿನಲ್ಲಿ ಜನಿಸಿದ ಸದಾನಂದ ಸಾಗರ್ ಮುಂದೆ ವಜ್ರಮುನಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಅತ್ಯುತ್ತಮ ನಟರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟವರು. ರಂಗಭೂಮಿ ನಟನಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಕನಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಪ್ರಚಂಡ ರಾವಣ ನಾಟಕದಲ್ಲಿ ತಮ್ಮ ರಾವಣನ ಪಾತ್ರಕ್ಕೆ ಜನಪ್ರಿಯತೆ ಪಡೆದರು. ನಂತರ ಪುಟ್ಟಣ್ಣ ಕಣಗಾಲ್ ರವರ 1969ರಲ್ಲಿ ತೆರೆಕಂಡ ಮಲ್ಲಮ್ಮನ ಪವಾಡ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ತಮ್ಮ ಮೊದಲನೇ ಚಿತ್ರದಲ್ಲಿ ಎಲ್ಲರ ಮನ ಗೆಲ್ಲುವಲ್ಲಿ ಯಶಸ್ವಿಯಾದರು. 70ರ ದಶಕದಲ್ಲಿ ತೆರೆಕಂಡ ಚಿತ್ರಗಳು ಸಿಪಾಯಿ ರಾಮು, ಸಂಪತ್ತಿಗೆ ಸವಾಲ್, ಪ್ರೇಮದ ಕಾಣಿಕೆ, ಬಹುದೂರ್ ಗಂಡು ಮತ್ತು ಶಂಕರ್ ಗುರು ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರೊಂದಿಗೆ ಜೋಡಿಯಾಗಿ ತಮ್ಮ ಅಭಿನಯದಿಂದ ಮೆಚ್ಚುಗೆ ಪಡೆದರು. ತೆರೆ ಮೇಲೆ ತಮ್ಮ ಅಭಿನಯದಿಂದ ಹಾಗೂ ಪಾತ್ರಗಳಿಂದ ಅಬ್ಬರಿಸಿದ ವಜ್ರಮುನಿಯವರು ನಿಜ ಜೀವನದಲ್ಲಿ ಸೌಮ್ಯ ಜೀವಿ ಮತ್ತು ಮೃದು ಸ್ವಭಾವದ ವ್ಯಕ್ತಿ. ಸತತ 1969ರಿಂದ 1996ರವರೆಗೂ ಚಿತ್ರರಂಗದಲ್ಲಿ ಸೇವೆ